ಸಿಎಂ ಸಿದ್ದರಾಮಯ್ಯ ಭಾಗ್ಯಗಳ ರಾಮಯ್ಯ ಆಗಿದ್ರು, ಈಗ ದಾಖಲೆ ರಾಮಯ್ಯ ಆಗಿದ್ದಾರೆ. ಯಾಕಂದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. 2793 ದಿನಗಳ ಕಾಲ ಸುದೀರ್ಘ ಆಡಳಿತ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಇದೇನು ಸಣ್ಣ ಮಾತಲ್ಲ. ಬರೋಬ್ಬರಿ 4.5 ದಶಕದ ಬಳಿಕ ಅಳಿಯಿತು ದೇವರಾಜ್ ಅರಸು ಅವರ ರೆಕಾರ್ಡ್. ಅದ್ರ ಜೊತೆಗೆ ಬಜೆಟ್ಗಳ ಚಾಂಪಿಯನ್ ಅಂತ ಕೂಡ ಕರೀತಾರೆ. 16 ಬಜೆಟ್ ಅನ್ನ ಮಂಡಿಸಿರುವ ದಾಖಲೆಯೂ ಕೂಡ ಸಿದ್ದರಾಮಯ್ಯನವರ ಹೆಸರಲ್ಲೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿರೋದ್ರ ಜೊತೆಗೇನೆ ಬಜೆಟ್ ಕೂಡ ಮಂಡನೆ ಮಾಡಿದ್ದಾರೆ. ಇನ್ನು ಸಿದ್ದು ತವರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ಸಿದ್ದು ತವರು ಸಿದ್ದರಾಮನ ಹುಂಡಿಯಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳ ಒಂದು ಮನದಲ್ಲಿ ಸಂಭ್ರಮವೋ ಸಂಭ್ರಮ. ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಕೂಡ ಮಾಡಿದ್ರು. ಜೊತೆಗೆ ಸಿದ್ದು ತವರು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಸೆಲೆಬ್ರೇಷನ್ ಜೊತೆಗೆ ನೋಡಿ ಪಟಾಕಿಯನ್ನು ಸಿಡಿಸಿ ಒಂದು ಆ ಭಾಗದ ಜನರ ಪಾಲಿಗೆ ನಿಜಕ್ಕೂ ಒಂಥರ ದೀಪಾವಳಿ ಇವತ್ತೇ ಆಗ್ಬಿಟ್ಟದೆ. ಎಲ್ಲ ಕಡೆನೂ ಕೂಡ ಬ್ಯಾನರ್ಗಳನ್ನು ಕಟ್ಔಟ್ಗಳನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಒಂದೊಂದು ಯೋಜನೆಗಳ ಬಗ್ಗೆನೂ ಕೂಡ ಅವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆನೂ ಕೂಡ ಅದರಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿ, ಇದು ಸಿದ್ದರಾಮನ ಹುಂಡಿ. ಸಿದ್ದರಾಮನ ಹುಂಡಿಯಲ್ಲಿ ನಿಜಕ್ಕೂ ಆ ಭಾಗದ ಜನರಿಗೆ ದೀಪಾವಳಿ ಇವತ್ತೇ. ದೇವರಾಜ್ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ನಿನ್ನೆವರೆಗೂ ಕೂಡ 2792 ದಿನಗಳಿತ್ತು, ಈಕ್ವಲ್ ಇತ್ತು. ದೇವರಾಜ್ ಅರಸು ಮತ್ತು ಸಿದ್ದರಾಮಯ್ಯನವರ ಒಂದು ಅಧಿಕಾರಾವಧಿ ಈಕ್ವಲ್ ಇತ್ತು. ಇವತ್ತು ಒಂದು ದಿನ ಕ್ರಾಸ್ ಆಗಿದೆ. ಹಾಗಾಗಿ 2793 ದಿನಗಳನ್ನು ಪೂರೈಸಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಂತೆ ಮತ್ತೆ ಸಿಎಂ ಕುರ್ಚಿ ಚರ್ಚೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ನಷ್ಟ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ದಾಖಲೆ ಬಳಿಕ ಮತ್ತಷ್ಟು ಈಗ ಸಿದ್ದು ಬಣ ಸ್ಟ್ರಾಂಗ್ ಆಗಿದೆ. ಸಾಮಾಜಿಕ ನ್ಯಾಯಕ್ಕೆ ಸಿದ್ದು ಅಗತ್ಯ ಅನ್ನುವಂತಹ ಪ್ರತಿಪಾದನೆಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. 2028ಕ್ಕೆ ದಲಿತರು ಸಿಎಂ ಆಗಬೇಕಾದ್ರೆ ಸಿದ್ದು ಗಟ್ಟಿಯಾಗಿರಬೇಕು. ಅತ್ತ 2028ಕ್ಕೆ ದಲಿತರಿಗೆ ಅವಕಾಶ ಸಿಗಬೇಕು ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಮತ್ತೊಂದೆಡೆ ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಮೂಲಕ ದಲಿತಾಸ್ತ್ರ ಪ್ರಯೋಗಿಸಿ ಡಿಕೆಯನ್ನು ಕಟ್ಟಿ ಹಾಕಲಿಕ್ಕೆ ಸಾಕಷ್ಟು ಶತಪ್ರಯತ್ನಗಳು ನಡೀತಾ ಇದ್ದಾವೆ. ಹೊಸ ನಾಯಕತ್ವಕ್ಕೆ ಇದೇ ಸಕಾಲ ಅಂತ ಕೂಡ ಡಿಕೆ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಬಣ ಬಡಿದಾಟ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಅವರ ಸಂಭ್ರಮಾಚರಣೆ ಗಮನಿಸ್ತಾ ಇದ್ದೀರಾ. ಆ ಸಂಭ್ರಮಾಚರಣೆ ಕುಣಿದು ಕುಪ್ಪಳಿಸಿ ಪಟಾಕಿಯನ್ನು ಸಿಡಿಸಿ ಜೊತೆಗೆ ನಾಟಿ ಕೋಳಿ ಸ್ಪೆಷಲ್ ಕೂಡ ಸಾಕಷ್ಟು ಕಡೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಮತ್ತೊಂದು ಕಡೆ ಅಹಿಂದ ಗಟ್ಟಿ ಧ್ವನಿಯ ನಾಯಕ ಸಿದ್ದರಾಮಯ್ಯನವರು. ಈ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ದಿವಂಗತ ಡಿ ದೇವರಾಜ್ ಅರಸು ಕೂಡ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಜನಪರ ಕಾರ್ಯಕ್ರಮಗಳನ್ನು ತಂದಿದ್ರು. ಮೈಸೂರು ಸಂಸ್ಥಾನವನ್ನು ಕರ್ನಾಟಕ ಅನ್ನುವಂತಹ ಮರುನಾಮಕರಣ ಆಗಿದೆ ದೇವರಾಜ್ ಅರಸು ಕಾಲದಲ್ಲಿ. ಹಾಗಾಗಿ ಅವರ ಒಂದು ಕೃಪಾಶೀರ್ವಾದದಿಂದ ಅವರ ಒಂದು ರಾಜಕೀಯ ಜೀವನ ಚರಿತ್ರೆಯನ್ನು ಅನುಸರಿಸಿಕೊಂಡು ಬಂದಂತಹ ಸಿದ್ದರಾಮಯ್ಯನವರು ಕೂಡ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ದೇವರಾಜ್ ಅರಸು ಕೂಡ ಸಾಕಷ್ಟು ಜನಪರ ಯೋಜನೆಗಳನ್ನು ತಂದಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಈ SC ST ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯಗಳಿರ್ಬೋದು, ಮತ್ತು ವಿಶ್ವವಿದ್ಯಾಲಯಗಳ ಒಂದು ಏಕೀಕೃತ ಇರ್ಬೋದು. ಅದ್ರ ಜೊತೆಗೆ ಉಳುವವರೇ ಭೂ ಒಡೆಯ, ಇದು ಇಂದಿರಾ ಗಾಂಧಿಯವರ ಒಂದು ಕನಸಿನ ಪರಿಕಲ್ಪನೆಯಾಗಿತ್ತು. ಅದನ್ನು ಜಾರಿಗೆ ತಂದಿದ್ದೆ ದೇವರಾಜ್ ಅರಸು ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಮೈಸೂರು ಪ್ರತಿನಿಧಿ ಸಿದ್ದರಾಮನ ಹುಂಡಿಯಿಂದ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಒಂದು ಕಡೆ ಇವತ್ತು ಇಡೀ ಮೈಸೂರು ಜಿಲ್ಲೆಗೇನೆ ಸಂಭ್ರಮಾಚರಣೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ದೀಪಾವಳಿ ಇವತ್ತೇ ಆಗ್ಬಿಟ್ಟಿದೆ ಸಾಕಷ್ಟು ಜನರಿಗೆ. ಯಾಕಂದ್ರೆ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಹೇಗೆ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಸಿದ್ದರಾಮನ ಹುಂಡಿಯಲ್ಲಿ ಅಂತ ಪ್ರೇಮ್? ಸಚಿನ್, ಏನು ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರಿಗಿಂತ ಹೆಚ್ಚು ಕಾಲ ರಾಜ್ಯವನ್ನ ಆಡಳಿತ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೂಡ ಅವರ ತವರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಸಂಭ್ರಮ ಮನೆ ಮಾಡಿತ್ತು. ಇಡೀ ರಾಜ್ಯದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಆದರೆ ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯನ ಹುಂಡಿಯಲ್ಲೂ ಕೂಡ ಗ್ರಾಮಸ್ಥರು, ಸ್ನೇಹಿತರು ಮತ್ತು ಅವರ ಕುಟುಂಬಸ್ಥರ ಸಂಭ್ರಮ ಮನೆ ಮಾಡಿರುವಂತದ್ದು. ಮಕ್ಕಳು, ದೊಡ್ಡವರು, ವಯಸ್ಕರು ಸೇರಿದಂತೆ ರಾತ್ರಿಯೆಲ್ಲೆಡೆ ಪಟಾಕಿಯನ್ನು ಹೊಡೆದು ಸಿಹಿ ಹಂಚನ್ನು ಹಂಚಿ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗ ನೋಡಬಹುದು, ನಾವು ಹುಟ್ಟೂರಾದಂತಹ ಸಿದ್ದರಾಮಯ್ಯನ ಹುಂಡಿಯಲ್ಲಿ ನಾವಿದ್ದೇವೆ. ಈಗ ರಾತ್ರಿ ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ರಾಜ್ಯವನ್ನ ಆಡಳಿತ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೂಡ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಕೂಡ ಅವರ ಸ್ನೇಹಿತರು, ಸಹಪಾಠಿಗಳು, ಕುಟುಂಬಸ್ಥರು ಕೂಡ ಸಂಭ್ರಮ ಆಚರಣೆ ಮಾಡಿರುವಂತದ್ದು. ಸಾಕಷ್ಟು ಪಟಾಕಿಗಳನ್ನ ಸಿಡಿಸುವುದರ ಮುಖಾಂತರವಾಗಿ ಮತ್ತೆ ಇಡೀ ಗ್ರಾಮಕ್ಕೆ ಸಿಹಿ ಹಂಚುವುದರ ಮುಖಾಂತರವಾಗಿ ಸಂಭ್ರಮ ಮನೆ ಮಾಡಿರುವಂತದ್ದು.
ಅವರ ಗ್ರಾಮದಲ್ಲೂ ಕೂಡ ಅವರ ಸಿದ್ದರಾಮಯ್ಯ ಹುಂಡಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಸಿದ್ದರಾಮಯ್ಯ ಹುಂಡಿನಲ್ಲಿ ಆಚರಣೆ ಮಾಡುವುದರ ಮುಖಾಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಮುಖಾಂತರವಾಗಿ ಸಂಭ್ರಮ ಮನೆ ಮಾಡಿತು ಅಂತ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು, ಸ್ನೇಹಿತರು, ಅವರ ಚಿಕ್ಕ ವಯಸ್ಸಿನಿಂದ ಕೂಡ ನೋಡಿದಂತಹ ಸ್ನೇಹಿತರು ಕೂಡ ಇಲ್ಲಿ ಈ ಭಾಗದಲ್ಲಿ ಈ ಊರಲ್ಲಿ ಇರುವಂತಹ ಕಾರಣದಿಂದ ಕೂಡ ಅವರು ಚಿಕ್ಕ ವಯಸ್ಸಿನಲ್ಲಿ ಏನು ಇದ್ದಂತಹ ಸಂದರ್ಭ ಹೇಗಿತ್ತು ಮತ್ತು ಈಗ ಬೆಳೆದಂತಹ ಬೆಳವಣಿಗೆ ಹೇಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ನಮ್ಮ ಗ್ರಾಮಸ್ಥರು ಕೂಡ ಸಾಕಷ್ಟು ಅಭಿಮಾನದಿಂದ, ಸಾಕಷ್ಟು ಸಂಭ್ರಮದಿಂದ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಂಜಾನೆಯೂ ಕೂಡ ಸಾಕಷ್ಟು ಅಭಿಮಾನಿಗಳು ಸಿಹಿ ಹಂಚುವುದರ ಮುಖಾಂತರವಾಗಿ ಸಂಭ್ರಮವನ್ನು ಪಡ್ತಿದ್ದಾರೆ. ಈಗ ಸ್ವತಃ ಏನು ಅವರ ಹುಟ್ಟೂರು ಏನಿದೆ, ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯನವರನ್ನ ನಡೆದು ಅವರ ಕಾರ್ಯವೈಖರಿಯನ್ನು ನಡೆದು ಕೂಡ ಭಾವುಕರಾಗಿದ್ದಾರೆ. ಮತ್ತೆ ಈಗ ಅಲ್ಲಿರುವಂತಹ ಸ್ಥಳೀಯರನ್ನ, ಅವರ ಸ್ನೇಹಿತರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಸಿದ್ದರಾಮಯ್ಯನವರು ಈ ಗ್ರಾಮದವರು ಕೂಡ ಅವರು ಈಗ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೇಗನ್ಸುತ್ತೆ ಸಂಭ್ರಮಾಚರಣೆ ಹೇಗಿತ್ತು ಸರ್? ದೇವರಾಜ ಅರಸು ಅವ್ರು ಬಿಟ್ರೆ ಇವರೇ ಇನ್ನೂ 7 ವರ್ಷ ಇದ್ರೆ ಚಂದ, ನಮ್ಗೆ ಒಳ್ಳೆ ಕೆಲಸಗಳು ಮಾಡವ್ರ. ಇನ್ನೂ 7 ವರ್ಷ ಇವರೇ ಮುಂದುವರಿಬೇಕು ಅಂತ ನಮ್ಮ ಆಸೆ. ಸಂಭ್ರಮ ಜನಗಳೆಲ್ಲ ಮಾಡವ್ರ, ಚೆನ್ನಾಗಿ ಮಾಡವ್ರ ಸಂಭ್ರಮನ. ಅವ್ರು ಇನ್ನೂ 7 ವರ್ಷ ಇರಬೇಕು ಅಂತ ನಾವು ಸರ್ಕಾರದಲ್ಲಿ. ಸಂಭ್ರಮ ಇಡೀ ರಾಜ್ಯದಲ್ಲಿ ಚೆನ್ನಾಗಿದೆ. ಹಿಂದುಳಿದ ವರ್ಗದ ಅಹಿಂದ ನಾಯಕರು ಅಂತೇಳಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ರಾಮದಲ್ಲೂ ಮಾಡಿದ್ದಾರೆ. ತಮ್ಮ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಮಾಡಿದ್ದಾರೆ. ಅವರು ಸುಮಾರು ಬೇಕಾದಷ್ಟು ಕೆಲಸಗಳ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಹಾಗೂ ಫ್ರೀ ಬಸ್ಸು, ಕರೆಂಟು, ಮತ್ತು ಭಾಗ್ಯಲಕ್ಷ್ಮಿ, ಮತ್ತು ಮಕ್ಕಳಿಗೆ ಬುಕ್ಕು, ಶೂವು, ಸಾಕ್ಸು, ಇನ್ನು ಇತರ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ. ನಮ್ಮೂರಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೇದು ಅನಿಸ್ತದೆ ಸರ್. ಈ ದೇವರಾಜ ಅರಸು ಬಿಟ್ರೆ ಇವರು ಇನ್ನೂ ಮುಂದಿನ 7 ವರ್ಷ ಇವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಕೇಳ್ತಾ ಇದೀವಿ ಸರ್. ಯಾರು ಕನಸು ಕಾಣಿಲ್ಲ ಸರ್, ಇದು ಭಗವಂತನ ಇಚ್ಛೆ ಸರ್. ಈಗ ಮತ್ತೊಬ್ಬರು ಈಗ ಅವರ ಸ್ನೇಹಿತರು ಈಗ ನಮ್ಮ ಜೊತೆಗಿದ್ದಾರೆ, ಗ್ರಾಮಸ್ಥರು ಕೂಡ. ಸರ್, ರಾತ್ರಿ ಎಲ್ಲ ಸಂಭ್ರಮಾಚರಣೆ ಮಾಡಿದ್ರು, ಮತ್ತೆ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಹೇಗಿತ್ತು ಸರ್ ರಾತ್ರಿ ಸಂಭ್ರಮ ಅಂತ? ಚೆನ್ನಾಗಿತ್ತು ಸರ್. ಈ ಸಾಹೇಬ್ರು ಮುಂದುವರಿದ್ರಿಂದ ಈ ಕರ್ನಾಟಕದ ಜನಗಳಿಗೆ ಎಲ್ಲ ಸಂತೋಷ ಇದೆ. ಈ ಗ್ರಾಮದವ್ರಿಗೆ ಅಂತ ಏನಲ್ಲ, ಕರ್ನಾಟಕ ಜನತೆಗೆಲ್ಲ ಸಾಹೇಬ್ರು ಇನ್ನೂ ಮುಂದುವರಿಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಅವ್ರಿಗೆ ಆಯುಷಾರೋಗ್ಯ ಕೊಡಬೇಕು ಅಂತ ಎಲ್ಲ ಬಯಸ್ತಾರೆ. ಹೌದು, ನಮ್ಮ ಊರಿನಲ್ಲಿ ಸಂಭ್ರಮಾಚರಣೆ ಬಹಳ ಜೋರಾಗಿತ್ತು. ರಾತ್ರಿ ಸ್ವೀಟ್ ಎಲ್ಲ ಹಂಚಿ ಪಟಾಕಿ ಎಲ್ಲ ಹೊಡೆದು ಈ ತರ ಆಯ್ತಾರ ಅಂತ ಯಾರು ಗೊತ್ತಿರಲಿಲ್ಲ ಸರ್. ಮುಂದೆ ಇಷ್ಟು ಬೆಳಿತಾರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಅವನಿಚ್ಛೆ. ಹೌದು, ಸಿದ್ದರಾಮಯ್ಯ ಹುಂಡಿ ಗ್ರಾಮದಲ್ಲೂ ಕೂಡ ಅವರ ಹುಟ್ಟೂರು, ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಸಂಭ್ರಮವನ್ನು ಪಟ್ಟಿರುವಂತದ್ದು. ಅಲ್ಲದೆ ಪ್ರಮುಖವಾಗಿ ವಿಶೇಷವಾದಂತಹ ಸಿದ್ದರಾಮಯ್ಯ ಹುಂಡಿಯವರ ಅಂದ್ರೆ ಅವರ ಹೆಸರು ಏನಿದೆ, ಅಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೂ ಕೂಡ ವಿಶೇಷವಾದ ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಇಡೀ ಗ್ರಾಮದೆಲ್ಲೆಡೆ ಕೂಡ ಸಿಹಿ ಹಂಚುವುದರ ಮುಖಾಂತರವಾಗಿ, ಪಟಾಕಿ ಹೊಡೆಯುವುದರ ಮುಖಾಂತರವಾಗಿ ಸಂಭ್ರಮ ಮನೆ ಮಾಡಿರುವಂತದ್ದು. ಸಚಿನ್, ಇಲ್ಲಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ನಾಯಕರುಗಳು ಕೂಡ ಏನಾದರೂ ಇವತ್ತು ಅಲ್ಲಿಗೆ ಬರುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಮತ್ತೆ ಪೂಜೆ ಪುನಸ್ಕಾರಗಳು, ಯಾಕಂದ್ರೆ ಹುಟ್ಟೂರಲ್ವಾ ಸಿದ್ದರಾಮಯ್ಯನವರು, ಅಲ್ಲಿಗೆ ಏನಾದರೂ ವಿಸಿಟ್ ಕೊಡುವಂಥ ಸಾಧ್ಯತೆ ಏನಾದರೂ ಇದೆಯಾ? ಯಾಕಂದರೆ ಅವರು ಈಗ ಹಾವೇರಿ ಬೇರೆ ಹೋಗ್ತಾ ಇದ್ದಾರಲ್ಲ, ಅವರ ಹುಟ್ಟೂರಿಗೆ ಏನಾದರೂ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ ಅಂತ? ಸಚಿನ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲೂ ಕೂಡ ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯ ಹುಂಡಿಯಲ್ಲಿರುವಂತಹ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸುವಂತಹದ್ದು ಮತ್ತೆ ಅರಕೆ ಸಲ್ಲಿಸುವಂತಹದ್ದು ಸಹಜ ಪ್ರಕ್ರಿಯೆ. ಹಾಗಾಗಿ ಈಗ ಅವರ ದೇವರಾಜು ಅರಸು ಅವರ ಆಡಳಿತಕ್ಕಿಂತ ಹೆಚ್ಚು ಕಾಲ ಆಡಳಿತ ಮಾಡಿದಂತಹ ಹಿನ್ನೆಲೆಯಲ್ಲಿ ಕೂಡ ಅವರಿಗೂ ಕೂಡ ಖುಷಿಯನ್ನ ಮೈಸೂರಿನಲ್ಲಿ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರಾದಂತಹ ಗ್ರಾಮದಲ್ಲಿರುವಂತಹ ಅವರ ಮನೆ ದೇವರಾದಂತಹ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗ ಯಾವುದೇ ರೀತಿಯ ಇನ್ನೂ ಮಾಹಿತಿ ಕೂಡ ಬಂದಿಲ್ಲ. ಆದರೆ ಅವರು ಹುಟ್ಟೂರಾದಂತಹ ಗ್ರಾಮದಲ್ಲಿರುವಂತಹ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ, ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅವರು ಗ್ರಾಮಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ನಂತರ ಆಡಳಿತವನ್ನು ಮುಂದುವರಿಸ್ತಾರೆ ಅಂತಾನೂ ಕೂಡ ಅವರ ಗ್ರಾಮಸ್ಥರು ಹೇಳಿಕೆ ನೀಡುತ್ತಿರುವಂತಹ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸಚಿನ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಸಿಎಂ ಆಗಿ ನಿನ್ನೆವರೆಗೂ 2792 ದಿನಗಳಾಗಿತ್ತು. ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವರು ನಿನ್ನೆವರೆಗೂ ಈಕ್ವಲ್ ಇದ್ರು. ಆದರೆ ಈಗ ಒಂದು ದಿನ ಕ್ರಾಸ್ ಆಗಿದೆ. 2793 ದಿನಗಳನ್ನು ಸಿದ್ದರಾಮಯ್ಯನವರು ಸಿಎಂ ಆಗಿ ಬಹಳ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಾಗಾಗಿ ಈ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿರುವಂತಹ ಸಿದ್ದರಾಮಯ್ಯನವರ ಒಂದು ಈ ರೆಕಾರ್ಡ್ ಬ್ರೇಕಿಗೆ ಸಿದ್ದರಾಮನ ಹುಂಡಿಯಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಕುಣಿದು ಕುಪ್ಪಳಿಸಿ ಇವತ್ತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಹಿ ತಿನ್ನಿಸಿ ಇವತ್ತು ಮತ್ತೆ ನಮ್ಮ ಜನನಾಯಕ 2.5 ವರ್ಷವನ್ನು ಪೂರೈಸಬೇಕು, ಇಂತಹ ನಾಯಕನಿಂದ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಬಹಳ ಒಂದು ಕನಸಿನ ಯೋಜನೆಗಳಲ್ಲಿ ಅನ್ನ ಭಾಗ್ಯ ಯೋಜನೆ, ಅದು ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ
ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಅನ್ನರಾಮಯ್ಯ ಅಂತ ಕೂಡ ಕರೀತಾರೆ, ಭಾಗ್ಯಗಳ ರಾಮಯ್ಯ ಅಂತ ಕರೀತಾರೆ. ಹಾಗಾಗಿ ಆ ಅನ್ನಭಾಗ್ಯ ಯೋಜನೆ ಇರ್ಬೋದು, ಮತ್ತು 2023ರಲ್ಲಿ ಏನು ಸರ್ಕಾರ ರಚನೆ ಆಯ್ತಲ್ಲ, 5 ಗ್ಯಾರಂಟಿಗಳನ್ನು ಕೊಟ್ಟರು, ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು. ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಬಡ ಮಹಿಳೆಯರಿಗೆ ಇವತ್ತು ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಾಕಷ್ಟು ಒಂದು ಗುಡಿ ಕೈಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಸಾಕಷ್ಟು ಜನ ಮಹಿಳೆಯರು ಕೂಡ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಇರ್ಬೋದು, ಇಂದಿರಾ ಕ್ಯಾಂಟೀನ್ ಇರ್ಬೋದು, ಹೀಗೆ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ.